ಈ ರಾಜ್ಯದಲ್ಲಿ ನಾವೊಂದು 35 ಲಕ್ಷಕ್ಕಿಂತ ಹೆಚ್ಚಿಗಿದ್ದರೂ ಕೂಡ ನೂರಾರು ಕಾರ್ಯಕ್ರಮಗಳನ್ನು ಸಂಘಟನೆಗಳನ್ನು ಮಾಡಿ ಸಮಾಜ ಸಂಘಟಿತರಾಗುವಂಥ ಎಲ್ಲ ವಿಚಾರಗಳನ್ನು ಕೂಡ ಈಗೆಲ್ಲ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಆದರೆ ನಮ್ಮ ಎಲ್ಲ ಹೋರಾಟಗಳನ್ನು ಕೂಡ ನಾವು ಯಶಸ್ವಿ ಆಗ್ತಾನೆ ಬಂದಿದ್ದೇವೆ. ಆದರೆ ನಮ್ಮ ಸಮಾಜದಲ್ಲಿ 5 ಕಸುಬುಗಳನ್ನು ಮಾಡ್ತೀವಿ ನಾವು. ಚಿನ್ನ ಬೆಳ್ಳಿ ಕೆಲಸ, ಮಾರ್ಗ ಕೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ. ಈ 5 ಕಸುಬುಗಳಿಗೆ ಸರಿಯಾದಂಥ ಮಾನ್ಯತೆ ಸಿಗ್ತೀರ. ಆ ಕುಲ ಕಸುಬುಗಳು ಕೂಡ ಬಿಟ್ಟು ಎಲ್ಲರೂ ಅವರವರ ಜೀವನಕ್ಕೆ ಯಾವ್ಯಾವ ದಾರಿ ಹಿಡ್ಕೊಂಡು ಮೂಲ ಕಸುಬುಗಳನ್ನು ಬಿಟ್ಟು ನಗರ ಅಲ್ಲಲ್ಲಿ ವಾಸವಾಗಿದ್ದಾರೆ. ಆದರೆ ನಮ್ಮಲ್ಲಿ ಈ ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಗೊಂಡು ಬಂದು ಅವರನ್ನ ಸಂಬಂಧಗಳ ಮೂಲಕ ಗಟ್ಟಿ ಮಾಡೋದಕ್ಕೆ ಯಾವುದೇ ಇಲ್ಲಿವರೆಗೂ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಮರಗೆಲಸದವರು ಒಂದು ಕಡೆ ಮರಗೆಲಸ ಮಾಡೋರೆಲ್ಲ ಸೇರೋದಿಲ್ಲ, ಕಬ್ಬಿಣ ಕೆಲಸವ್ರು ಸೇರೋದಿಲ್ಲ, ಚಿನ್ನ ಬೆಳ್ಳಿ ಕೆಲಸವ್ರು ಸೇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ವೇದಿಕೆ ಇಲ್ಲ. ಅವರಲ್ಲಿರೋ ಮಕ್ಕಳುಗಳಿಗೆ ಸರಿಯಾದ ಗಂಡುಗಳು ಸಿಗಲಿಲ್ಲ, ಅವರ ಮಕ್ಕಳಿಗೆ ಸರಿಯಾದ ಹೆಣ್ಣು ಸಿಗೋದಿಲ್ಲ. ಈ ಸಮಸ್ಯೆ ನಮ್ಮ ಸಮಾಜದಲ್ಲಿ ಭಾಳ ಕಾಡ್ತಾ ಇದೆ. ಅದಕ್ಕೆ ಇವನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯ ಮಟ್ಟದಲ್ಲಿ ವಧುವರರ ಸಮಾವೇಶಗಳನ್ನು ಮಾಡಿದ್ರೆ ನಮ್ಮ ಸಮಾಜದವರು ಎಲ್ಲೇ ಇದ್ದರೂ ಕೂಡ ಬಂದು ಅವರವ್ರ ಮನೆಯಲ್ಲಿ ಹೆಣ್ಣು ಗಂಡು ಹುಡುಕುವಂಥ ಒಂದು ಅವಕಾಶವನ್ನು ನಾವು ಕೊಡಬೇಕು. ಇಲ್ಲದೇ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ವಾಸ ಮಾಡ್ತಾರೆ, ಅವರಿಗೆ ಸರಿಯಾದ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಯಾವ ರೋಡ್ನಲ್ಲಿ ಅಥವಾ ಯಾವ ಹಳ್ಳಿನಲ್ಲಿ ಯಾವ ಸಿಟಿನಲ್ಲಿ ಯಾವ ಮೂಲೆಯಲ್ಲಿ ಯಾವ ಆಚಾರ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಇದೆಲ್ಲ ನಾವು ಮನಗಂಡಿಗೆ ನಾವು ಸ್ವಾಮೀಜಿಗಳು ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ಮೇಲೆ ವರ್ಷಕ್ಕೆ 2 ಬಾರಿ ವಧುವರರ ಸಮಾವೇಶವನ್ನು ನಾವು ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ 2 ಬಾರಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಯಿಂದ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನು 2 ಬಾರಿ ಮಾಡ್ತೇವೆ. ಕಾರಣ ಇಷ್ಟೇ, ನಮ್ಮವರಿಗೆ ಸರಿಯಾದಂಥ ಮಾಹಿತಿ ಕೊಡಬೇಕು. ನಮ್ಮ ಸಮಾಜದಲ್ಲಿ ತುಂಬ ಓದಿರ್ತಕ್ಕಂಥವ್ರಿಗೆ ಸರಿಯಾದ ಹೆಣ್ಣುಗಳು ಸಿಗದೇ ಇರ್ಬೋದು, ಗಂಡುಗಳು ಸಿಗದೇ ಇರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕುಲಕಸಬುಗಳನ್ನು ನಂಬಿ ನಾವು ಇವತ್ತು ರಾಜಕೀಯವಾಗಿ ಬಿಡಿ ಸಾಮಾಜಿಕ ನ್ಯಾಯದಿಂದ ಏನು ದೂರ ಇದ್ದೀವಿ, ಇವರೆಲ್ಲ ಏನಾದರೂ ಒಂದು ಪರ್ಯಾಯವಾಗಿ ನಾವೆಲ್ಲ ಒಂದಾಗಬೇಕು, ನೀವು ಇಂತಿರ್ತೇವ್ರು ಇಂತಿದ್ರ ಕಡೆ ಇದ್ದೀರ ಅನ್ನೋದಕ್ಕೆ ಆಗಬೇಕಂದ್ರೆ ಈ ಸಂಬಂಧಗಳನ್ನು ಗಟ್ಟಿ ಮಾಡಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ 23, 24, 25, 26 ಶುಕ್ರವಾರ, ಶನಿವಾರ, ಭಾನುವಾರ ಗುರುರಾಜ್ ಕಲ್ಯಾಣ ಮಂಟಪ ಶಿವಾನಂದ ಸರ್ಕಲ್ ಹತ್ರ ನಮ್ಮ ಸ್ವಾಮೀಜಿಗಳವರ ಸಾನ್ನಿಧ್ಯದ ಸ್ವಾಮೀಜಿಗಳು ಮಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ವ್ಯವಸ್ಥೆಯನ್ನು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತೇವೆ. 3 ದಿವಸ ನಡೀತದೆ, 24, 25, 26. ಕೊನೆ ಸಮಾರೋಪಕ್ಕೆ ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು KPCC ರಾಜ್ಯಾಧ್ಯಕ್ಷರು, ಅವರು ಸಮಾರೋಪದ ಭಾಷಣವನ್ನು ಸಂಜೆ 5:30 ಗಂಟೆಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ನಮ್ಮ ರಾಜರಾಜೇಶ್ವರಿ ಯಶವಂತಪುರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಎಲ್ಲ ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಾರಾಂಶ ಇಷ್ಟೇ, ನಮ್ಮಂಥ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸಮಾಜಿಗಳು ಈ ರೀತಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಹೋದಾಗ ಮಾತ್ರನೇ ಹಳ್ಳಿಯಿಂದ ಸಿಟಿನಲ್ಲಿ ಬಂದವ್ರಿಗೆ ನಮ್ಮ ಸಮಾಜದವರು ಇದ್ದಾರೆ, ನಮ್ಮ ಸಮಾಜದವ್ರನ್ನು ಕೂಡ ಭೇಟಿ ಆಗ್ಬೋದು ಅನ್ನೋವಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲ ಕಾಯಕ ಸಮಾಜದವರು ಕೂಡ ಮಾಡಬೇಕು.